ನಿಸ್ಸಪತ್ನ ಅಂತ ಒಂದು ಶಬ್ದ. ನಿಸ್ಸಪತ್ನೋಸ್ತು ತೇ ಪ್ರಭು ಅಂತ ದ್ರೌಪದಿ ಸುಭದ್ರೆಗೆ ಅವಳು ಅರ್ಜುನನನ್ನು ಮದುವೆ ಮಾಡಿಕೊಂಡು ಮೊದಲನೇ ಬಾರಿ ತನ್ನನ್ನು ನೋಡಿ ನಮಸ್ಕಾರ ಮಾಡಿದಾಗ ಮಾಡುವಂತಹ ಆಶೀರ್ವಾದ. ನಿಸ್ಸಪತ್ನ ಅಂದ್ರೆ ಅರ್ಥ ಏನು, ಸಪತ್ನ ಅಂದ್ರೆ ಅರ್ಥ ಏನು, ಸಪತ್ನಿ ಅಂದ್ರೆ ಅರ್ಥ ಏನು, ಅದನ್ನು ಗಮನಿಸೋಣ. ಸಪತ್ನಿ ಅಂದ್ರೆ ಸಾಮಾನ್ಯವಾಗಿ ಸವತಿ, ಒಬ್ಬನೇ ಗಂಡನನ್ನು ಹೊಂದಿದಂಥ ಇನ್ನೊಬ್ಬಳು ಸ್ತ್ರೀ. ಮತ್ತೆ ಕೆಲವು ಬಾರಿ ಪ್ರತಿಸ್ಪರ್ಧಿ, ವೈರಿ ಅನ್ನೋ ಅರ್ಥನೂ ಕೂಡ ಸಪತ್ನಿ ಅನ್ನೋ ಶಬ್ದಕ್ಕೆ ಬರಬಹುದು. ದ್ರೌಪದಿ ಸುಭದ್ರೆಗೆ ನಿಸ್ಸಪತ್ನ ಅಸ್ತು ತೇ ಪ್ರಭು, ತೇ ನಿನ್ನ ಪ್ರಭು ಸ್ವಾಮಿಯಾದ ಅರ್ಜುನ ನಿಸ್ಸಪತ್ನಾಗಲಿ ಅಂತ ಆಶೀರ್ವಾದ ಮಾಡುವುದರ ಅರ್ಥ ಏನು? ಹೀಗೊಬ್ಬರು ಹಿರಿಯ ವಿದ್ವಾಂಸರು ವ್ಯಾಖ್ಯಾನ ಮಾಡಿದ್ದು ಕಂಡು ಬರ್ತದೆ. ಅದ್ರ ಬಗ್ಗೆ ನಾನು ವಿಮರ್ಶೆಯನ್ನು ಹೇಳ್ತೇನೆ. ನನಗೆ ಅರ್ಥಾತ್ ದ್ರೌಪದಿಗೆ ಅರ್ಜುನ ಗಂಡ, ಅವನನ್ನು ನೀನು ಕೂಡ ಮದುವೆ ಮಾಡ್ಕೊಂಡು ನಿನಗೆ ಒಳ್ಳೇದಾಗಲಿ ಅಂತ ನಾನು ನಿನಗೆ ಆಶೀರ್ವಾದ ಮಾಡೋ ಪ್ರಸಂಗ ಬಂತು. ನಿನ್ನನ್ನು ಸವತಿಯನ್ನಾಗಿ ಸಹಿಸಿಕೊಂಡು ನಿನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋ ಪ್ರಸಂಗ ನನಗೆ ಬಂತು. ಆದರೆ ನಿನಗೆ ಇಂಥ ಒಂದು ಆಶೀರ್ವಾದವನ್ನ ಮತ್ತೊಬ್ಬ ಸ್ತ್ರೀಗೆ ಮಾಡುವಂಥ ಪ್ರಸಂಗ ಬರುವುದು ಬೇಡ. ಅರ್ಥಾತ್ ನಿನ್ನ ಬಳಿಕ ಅರ್ಜುನ ಮತ್ತೊಬ್ಬ ಸ್ತ್ರೀಯನ್ನು ಮದುವೆಯಾಗಿ ಆ ಸ್ತ್ರೀ ನಿನ್ನ ಬಳಿಗೆ ಅರ್ಥಾತ್ ಸುಭದ್ರೆಯ ಬಳಿಗೆ ಬಂದು ನಮಸ್ಕಾರ ಮಾಡಿದಾಗ ತೇ ಪ್ರಭು ನಿನ್ನ ಗಂಡನಾದ ಅರ್ಜುನ ನಿಸ್ಸಪತ್ನಾಗಲಿ ಅಂತ ಆಶೀರ್ವಾದ ಮಾಡುವ ಪ್ರಸಂಗ ಬರುವುದು ಬೇಡ. ಮತ್ತೊಬ್ಬಳನ್ನು ಅವನು ಮದುವೆ ಮಾಡಿಕೊಳ್ಳುವ ಪ್ರಸಂಗ ಬರುವುದು ಬೇಡ ಅಂತ ಅದಕ್ಕೆ ಕೆಲವರು ಅರ್ಥ ಮಾಡಿದ್ದಾರೆ. ನಾನು ಹೀಗೆ ನಿನಗೆ ಆಶೀರ್ವಾದ ಮಾಡಿದೆ, ಆದರೆ ನಿನಗೆ ಇಂಥ ಆಶೀರ್ವಾದವನ್ನ ಮತ್ತೊಬ್ಬ ಸ್ತ್ರೀಗೆ ಮಾಡುವ ಪ್ರಸಂಗ ಬರುವುದು ಬೇಡ ಅಂತ ಒಬ್ರು ಹಿರಿಯ ವಿದ್ವಾಂಸರು ಅರ್ಥ ಬರೆದಿದ್ದಾರೆ. ಅದು ತುಂಬಾ ಅದ್ಭುತವಾದ ಒಂದು ಸಂಭಾಷಣೆ, ಒಂದು ಒಳ್ಳೆಯ ಡೈಲಾಗು ಹೀಗೆಲ್ಲ ನಮ್ಗೆ ಕಾಣಿಸ್ತದೆ. ತುಂಬಾ ರೋಚಕವಾದಂತಹ ಸಂಭಾಷಣೆಯಾಗಿಯೂ ಕಾಣಿಸ್ತದೆ. ವಸ್ತುತಃ ಸಪತ್ನ ಅನ್ನೋ ಶಬ್ದಕ್ಕೆ, ಸಪತ್ನಿ ಅನ್ನೋ ಶಬ್ದಕ್ಕೆ ಸವತಿ ಅಂತ ಅರ್ಥ, ಹಾಗೇನೆ ಎದುರಾಳಿ ಅಂತ ಅರ್ಥ. ಸಪತ್ನ ಅನ್ನೋ ಶಬ್ದಕ್ಕೆ ಕೇವಲ ಎದುರಾಳಿ, ವಿರೋಧಿ, ಶತ್ರು ಅಂತ ಅರ್ಥ. ಸಪತ್ನಿ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ, ಸವತಿ ಅಂತ ಅರ್ಥ, ಎದುರಾಳಿ ಅಂತನೂ ಅರ್ಥ. ಸಪತ್ನ ಅನ್ನೋ ಶಬ್ದಕ್ಕೆ ಶತ್ರು, ಎದುರಾಳಿ, ವಿರೋಧಿ, ಪ್ರತಿಸ್ಪರ್ಧಿ ಅಂತ ಅರ್ಥ. ತೇ ಪ್ರಭು ಸುಭದ್ರೆ ನಿನ್ನ ಗಂಡನಾದ ಅರ್ಜುನ ನಿಸ್ಸಪತ್ನಾಗಲಿ ಅಂದ್ರೆ ಶತ್ರುರಹಿತನಾಗಲಿ, ಅವನ ಶತ್ರುಗಳೆಲ್ಲ ನಷ್ಟರಾಗಿ ಅವನಿಗೆ ಸದಾ ವಿಜಯವೇ ಪ್ರಾಪ್ತವಾಗಲಿ ಅಂತ ಅವಳು ಆಶೀರ್ವಾದ ಮಾಡಿದ್ದು. ಸುಭದ್ರೆಗೆ ಆಶೀರ್ವಾದ, ಅರ್ಜುನನಿಗೊಂದು ಶುಭಾಶಂಸನ. ಹೀಗೆ ನಿಸ್ಸಪತ್ನಃ, ಸಪತ್ನಃ ಶತ್ರು, ನಿರ್ಗತಃ ಸಪತ್ನಃ ಯಸ್ಮಾತ್ ಸಹ ನಿಸ್ಸಪತ್ನಃ. ಹೀಗೆ ಸಪತ್ನರಹಿತ, ಶತ್ರುರಹಿತನಾಗಲಿ ನಿನ್ನ ಗಂಡ ಅಂತ ಆಶೀರ್ವಾದ ಸುಭದ್ರೆಗೆ ದ್ರೌಪದಿ ಮಾಡಿದ್ದು. ಅದು ವಾಸ್ತವಿಕವಾದ ಅರ್ಥ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕು.